ಸ್ಪೀಕರ್ ಆಗೋದಕ್ಕೆ ಯುಟಿ ಖಾದರ್ ಒಪ್ಪಿರಲಿಲ್ಲ. ಇದು ದೊಡ್ಡ ಅನುಭವ, ವಿಧಾನಸಭೆ ನಡೆಸೋದು ಸುಲಭ ಅಲ್ಲ ಅಂತ ಹೇಳಿದೆ. ಮಂಗಳೂರಿನ ನರಿಂಗಾನ ಕಂಬಳದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಲವಷ್ಟು ಸ್ವಾರಸ್ಯಕರ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ಅಂದರೆ ಸ್ಪೀಕರ್ ಖಾದರ್ ಅವರು ಸಂಬಂಧಪಟ್ಟಂಗೆ ಇದು ಅಂದರೆ ಖಾದರ್ ಅವರು ಮೊದಲು ಒಪ್ಪಿರಲಿಲ್ಲ, ಇದು ನಿಭಾಯಿಸೋದು ಬಹಳ ಕಷ್ಟ, ಸುಲಭ ಅಲ್ಲ ಅಂತ ಹೇಳಿದರು ಅಂತ. ಕಂಬಳದಲ್ಲಿ ಭಾಗವಹಿಸಿದಂಥ ಮುಖ್ಯಮಂತ್ರಿಗಳು ಈ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಖಾದರ್ ಅವರ ಸ್ಪೀಕರ್ ಸ್ಥಾನಕ್ಕೆ ಸೂಕ್ತ ಅಂತ ಹೇಳಿದರು. ನಾನು ಖಾದರ್ ಬಳಿ ಹೇಳಿದಾಗ ಖಾದರ್ ಇದಕ್ಕೆ ಒಪ್ಪಿರಲಿಲ್ಲ. ಇಲ್ಲ ಸರ್, ಅದು ಭಾಳ ದೊಡ್ಡ ಜವಾಬ್ದಾರಿ, ಇದು ನಿಭಾಯಿಸೋದು ಭಾಳ ಕಷ್ಟ, ನನ್ನನ್ನು ಮಂತ್ರಿ ಮಾಡಿಬಿಡಿ ಅಂತ ಕೇಳಿಕೊಂಡಿದ್ದರು. ನಾನು ಆಗ ಇದು ದೊಡ್ಡ ಅನುಭವ ಅಂತ ಯುಟಿ ಖಾದರ್ಗೆ ಹೇಳಿದ್ದೆ. ಸಾಂವಿಧಾನಿಕವಾದಂಥ ಒಂದು ಹುದ್ದೆ, ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ದೆ. ಹಾಗಾದ್ಮೇಲೆ ಒಪ್ಕೊಂಡ್ರು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಯುಟಿ ಖಾದರ್ ಅವರು ಅಧ್ಯಕ್ಷರಾಗಲಿಕ್ಕೆ ಒಪ್ಪಿರಲಿಲ್ಲ. ಹೈಕಮಾಂಡ್ನವರು ಖಾದರ್ ಅವರೇ ಯೋಗ್ಯರು, ಅವರನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಾನು ಖಾದರ್ ಅವರನ್ನ ಕರೆಸಿದೆ. ನೋಡಪ್ಪ, ನೀನು ಖಾದರ್ ನೀವು ವಿಧಾನಸಭೆಯ ಅಧ್ಯಕ್ಷರಾಗಬೇಕು ಅಂತ ಹೇಳಿದೆ. ಇಲ್ಲ, ನಾನು ಮಂತ್ರಿ ಮಾಡೋದಾದ್ರೆ ಮಾಡಿ, ಇಲ್ಲದ್ರೆ ಬೇಡ. ಇಲ್ಲ ನಾನು ಒತ್ತಾಯ ಮಾಡಿ, ಇಲ್ಲಪ್ಪ, ಇದು ಪ್ರೋಟೋಕಾಲ್ ಪ್ರಕಾರ ನನಗಿಂತ ಮೇಲೆ ಬರೋದು ಇವರು. ನಾನು ಮುಖ್ಯಮಂತ್ರಿ ಆಗಿದ್ರು ಕೂಡ ಪ್ರೋಟೋಕಾಲ್ನಲ್ಲಿ ನನಗಿಂತ ಮೇಲೆ ಬರ್ತಕ್ಕಂಥದ್ದು ಖಾದರ್ ಅವ್ರಿಗೆ. ಅದಕ್ಕೆ ನಾನು ನೋಡಪ್ಪ, ನೀನು ಇದು ಒಂದು ದೊಡ್ಡ ಅನುಭವ, ವಿಧಾನಸಭೆ ನಡೆಸೋದಿದೆಯಲ್ಲ, ಅದು ಸುಲಭದ ಕೆಲಸ ಅಲ್ಲ. ಅವರು ಬಹಳ ಜನ ಹೇಳ್ತಿದ್ರು ಇವ್ರಿಗೆ ಕನ್ನಡ ಸರಿಯಾಗಿ ಬರಲ್ಲ ಅಂತ. ಈಗ ಬಹಳ ಚೆನ್ನಾಗಿ ಪರ್ಮನೆಂಟ್ ಆಗಿ ಏನಿಲ್ಲ, ಯಾವುದು ಪರ್ಮನೆಂಟ್ ಇಲ್ಲ ರಾಜಕಾರಣದಲ್ಲಿ. ನಥಿಂಗ್ ಈಸ್ ಪರ್ಮನೆಂಟ್. ನಾನು ಯುಟಿ ಖಾದರ್